ಸ್ನೇಹಿತರೆ, ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಕೇಳಿದ್ದನ್ನ ಕೊಡುವಂತಹ ಗುರುಗಳು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ನಾವು ಗುರುಗಳ ಹತ್ರ ಏನನ್ನಾದರೂ ಕೇಳಬೇಕಾದ್ರೆ, ಏನನ್ನಾದರೂ ಬೇಡಬೇಕಾದ್ರೆ ಬೇಡಿದಂಥ ಉದ್ದೇಶ ಒಳ್ಳೆಯದೇ ಆಗಿರಬೇಕು. ಏನನ್ನ ನಾವು ರಾಯರ ಹತ್ರ ಕೇಳ್ತಾ ಇದ್ದೀವಲ್ಲ, ಅದು ಒಂದು ಒಳ್ಳೆಯ ಉದ್ದೇಶಕ್ಕೆ ಆಗಿರಬೇಕು, ಒಳ್ಳೆಯದೇ ಆಗಿರಬೇಕು. ಆಗ ಮಾತ್ರ ಗುರು ರಾಘವೇಂದ್ರ ಸ್ವಾಮೀಜಿಗಳು ಇಲ್ಲ ಅನ್ನೋದಂಗೆನೆ ಏನನ್ನ ನೀವು ಕೇಳಿರ್ತೀರೋ ಅದನ್ನ ತಡವಾದರೂ ಕೂಡ ಖಂಡಿತವಾಗ್ಲೂ ಕೂಡ ಕೊಟ್ಟೇ ಕೊಡ್ತಾರೆ. ಜೊತೆಗೆ ರಾಯರನ್ನ ಎಷ್ಟು ನಾವು ಆತ್ಮವಿಶ್ವಾಸದಿಂದ ನಂಬಬೇಕಂತ ಅಂದ್ರೆ, ನಮ್ಮ ಕುಟುಂಬದಲ್ಲಿ ಒಬ್ರು, ನನ್ನ ಅಪ್ಪ, ನನ್ನ ತಂದೆ, ಏನೇ ಆದರೂ ಕೂಡ ನಮ್ಮ ಕುಟುಂಬದಲ್ಲೇ ಆಗಲಿ, ನನ್ನ ಮನಸ್ಥಿತಿಗಾಗಲಿ ಏನೇ ಒಂದು ಸ್ವಲ್ಪ ನೋವಾದರೂ ಕೂಡ ನನ್ನ ಜೊತೆಗೆ ನನ್ನಪ್ಪ ನಿಂತೇ ನಿಲ್ತಾರೆ. ರಾಯರು ಸುಮ್ಮನೆ ಕೈ ಬಿಡುವಂಥವರೆಲ್ಲ. ನಾನಿವತ್ತು ಪೂಜೆನ ಮಾಡ್ತಾ ಇದ್ದೀನಿ, ರಾಯರು ನನಗೆ ಯಾವಾಗ ಕರುಣೆ ತೋರಿಸ್ತಾರೋ ಇಲ್ವೋ, ರಾಯರು ಇದ್ದಾರೋ ಇಲ್ವೋ, ಒಂದು ಕ್ಷಣ ಇವತ್ತು ನಾವು ಪೂಜೆ ಮಾಡಿರ್ತೀವಿ, ಯಾವುದೋ ಒಂದು ಕೆಲಸ ಅಂದುಕೊಂಡಷ್ಟು ಬೇಗ ಆಗಿಲ್ಲ ಅಂದ ತಕ್ಷಣ ರಾಯರ ಮೇಲೆ ನಾವು ಕೋಪ ಮಾಡಿಕೊಂಡು ಯಾವ ದೇವರು ಸಹ ಇಲ್ಲ, ಯಾವ ದೇವರು ಇಲ್ಲ ನಮ್ಮ ಪಾಲಿಗೆ, ರಾಯರು ಇಲ್ಲ, ಯಾರು ಇಲ್ಲ ಅಂತ ಯಾವತ್ತೂ ಕೂಡ ನಾವು ಅನ್ಬಾರ್ದು. ಯಾಕಂತ ಅಂದ್ರೆ ನಾವು ರಾಯರಿಗೆ ಇಷ್ಟ ಆಗ್ಬೇಕಾದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆದ್ರೆ ನಾವು ಕಷ್ಟದಲ್ಲಿದ್ದಾಗ ಹೆಂಗೆ ರಾಯರ ಪಾದವನ್ನು ಹಿಡಿದಿರ್ತೀವೋ, ತುಂಬಾ ಜನಗಳು ರಾಯರನ್ನ ನಂಬ್ತಾ ಇದಾರೆ ಅಂದಾಗ ನಾವು ಕೂಡ ಪೂಜಿಸೋಕೆ ಶುರು ಮಾಡ್ತೀವಿ. ತುಂಬಾ ಜನಗಳ ಒಂದು ಪೂಜೆ ಸೇವೆ ಹಂಗೆ ಶುರುವಾಗುವಂಥದ್ದು. ರಾಯರ ಮನ್ಸಲ್ಲಿ ಬಂದ್ಬಿಡ್ತಾರೆ, ಇವತ್ತು ನಾನು ರಾಯರನ್ನ ಪೂಜಿಸ್ಬೇಕಂತ ಮನ್ಸೆಲ್ಲೋ ಒಂದ್ ಕಡೆ ಹೇಳ್ತಾ ಇರುತ್ತೆ, ಪೂಜಿಸೋಕೆ ಶುರು ಮಾಡಿರ್ತೀರಾ. ರಾಯರ್ ನಮಗಿಷ್ಟ ಆದಂಗೆ ರಾಯರಿಗೂ ನಾವು ಕೂಡ ಇಷ್ಟ ಆಗ್ಬೇಕಂತ ಅಂದ್ರೆ ನಮ್ಮ ಮನಸ್ಸಲ್ಲಿ ರಾಯರ ಮೇಲೆ ನಿಜವಾದ ಒಂದು ಭಕ್ತಿ ಇರಬೇಕು. ರಾಯರ್ ನಮ್ಮ ಕಣ್ಣು ಮುಂದೆ ಇದ್ದಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಕೂಡ ಇರಬೇಕು. ಅಂದ್ರೆ ಇವತ್ತೇನೋ ಕುಗ್ಗಿ ಹೋಗ್ತಾ ಇದ್ದೀರಾ ನೀವು, ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ ನಿಮ್ಮನ್ನ, ಆದ್ರೂ ಕೂಡ ನನ್ನ ಜೊತೆ ಯಾರಿಲ್ಲ ಅನ್ನೋ ರೀತಿ ಇರಬಾರ್ದು. ಯಾವತ್ತೂ ಕೂಡ ನನ್ನ ಜೊತೆಗೆ ರಾಯರಿದ್ದಾರೆ. ರಾಯರಿಗೆ ನಾವು ಯಾವುದೇ ಒಂದು ವ್ರತಗಳನ್ನ ಮಾಡಿದ್ರು ಕೂಡ ಅಷ್ಟೇ, ಮೊದಲನೇದಾಗಿ ನಮ್ಮ ಉದ್ದೇಶ ಏನಿದೆ ಅಲ್ವಾ, ಅದು ಒಳ್ಳೇದಾಗಿರ್ಬೇಕು. ನಮ್ಮ ಕೋರಿಕೆ ಒಳ್ಳೇದಾಗಿರ್ಬೇಕು, ಅದ್ರ ಹಿಂದಿನ ಉದ್ದೇಶ ಒಳ್ಳೇದಾಗಿರ್ಬೇಕು. ಇವಾಗ ತುಂಬಾ ಜನಗಳು ನನಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಪೂಜೆ ಮಾಡ್ತಾ ಇರ್ತೀರಾ, ಖಂಡಿತವಾಗ್ಲೂ ಕೂಡ ನೆರವೇರಿಸ್ತಾರೆ. ಆರೋಗ್ಯ ಸಮಸ್ಯೆ ಖಂಡಿತವಾಗ್ಲೂ ಕೂಡ ಸುಧಾರಣೆ ಮಾಡ್ತಾರೆ. ಅಥವಾ ಇನ್ನು ಕೆಲವರು ತುಂಬಾ ಸಾಲದ ಬಾಧೆಯಲ್ಲಿದ್ದೀವಿ, ಏನೋ ತುಂಬಾ ಕಷ್ಟ ಆಗ್ತಾ ಇದೆ, ಬದುಕು ನಡೆಸೋಕೆ ಕಷ್ಟ ಆಗ್ತಾ ಇದೆ, ಖಂಡಿತ ನಿಮ್ಮನ್ನ ಕೈ ಹಿಡಿತಾರೆ. ಆದ್ರೆ ಇನ್ನು ಕೆಲವರು ಏನನ್ನ ಕೇಳ್ಕೊತಾ ಇರ್ತೀರಲ್ವಾ, ಏನೆಲ್ಲ ಕೇಳ್ಕೊತಾ ಇರ್ತೀರ, ಮೊದಲು ಯಾರೋ ನಿಮ್ಗೆ ನೋವನ್ನ ಕೊಟ್ಟಿರ್ತಾರೆ, ಅವ್ರಿಗೆ ಇದಾಗ್ಲಿ ಅಂತ ನಾವು ಕೇಳ್ಕೊಂಡಾಗ ಆಗಲ್ಲ. ಅದು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನಾವು ನಮ್ಮ ಬಗ್ಗೆ ಕೇಳ್ಕೋಬೇಕು. ತಂದೆ, ಈ ರೀತಿ ನನ್ನ ಬದುಕಲ್ಲಿ ಯಾರೋ ಒಬ್ಬರಿಂದ ನಾನು ತುಂಬಾನೇ ನೋವಿಗೊಳಗಾಗಿದ್ದೀನಿ, ಮೋಸ ಹೋಗಿದ್ದೀನಿ, ಅವ್ರಿಗೇನು ಉತ್ತರ ಕೊಡ್ತಿರೋ ನೀವು ಕೊಡಿ. ಆದ್ರೆ ಅವರ ನೆನಪುಗಳಿಂದ, ಅವರಿಂದ ನನ್ನ ಈಚೆ ತಗೊಂಬಂದ್ಬಿಡಿ, ನನಗೂ ಕೂಡ ಒಂದು ಬದುಕನ್ನ ಕಟ್ಕೊಡಿ ರಾಯರೇ, ನನಗೆ ಯಾರು ಕೂಡ ಇಲ್ಲ ಅಂತ ನಾವು ಕೇಳ್ಕೊಂಡಾಗ ಖಂಡಿತವಾಗ್ಲೂ ಕೂಡ ರಾಯರ ಜೊತೆಗಿದ್ದು ಕೈ ಹಿಡಿತಾರೆ. ತುಂಬಾ ಜನಗಳನ್ನ ರಾಯರ್ ರಕ್ಷಣೆ ಮಾಡ್ತಾ ಇದ್ದಾರೆ ಇವತ್ತು. ಸುಮ್ನೆ ಯಾರು ಕೂಡ ರಾಯರ ಇಷ್ಟೊಂದು ನಂಬಕ್ ಆಗೋದಿಲ್ಲ. ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ರಾಯರು ಕೇವಲ ಬೃಂದಾವನದಲ್ಲಿ ಇಲ್ಲ, ನಮ್ಮ ಸುತ್ತಮುತ್ತನೇ ಇದ್ದಾರೆ. ಯಾರೆಲ್ಲ ಭಕ್ತಿಯಿಂದ ಇವತ್ತೇನೋ ಒಂದು ಬೆಟ್ಟದಷ್ಟು ಕಷ್ಟಗಳು ಬಂದು ಕುತ್ಕೊಂಡಿದೆಯಲ್ಲ ನಿಮ್ಮ ಕಣ್ಮುಂದೆ, ನೋವು ತುಂಬಿಕೊಂಡಿದೆ ಅಲ್ವಾ, ಯಾರ ಹತ್ರ ಕೂಡ ಹೇಳೋಕಾಗ್ದೇನೆ ರಾತ್ರಿ ಎಲ್ಲ ಏನು ಕಣ್ಣೀರಾಗ್ತಾ ಇದ್ರಲ್ಲ ಕೆಲವರು, ಅಂದ್ರೆ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ ನಿಮ್ಮ ನೋವನ್ನ, ನೀವೇ ಅಳೋದು. ನೀವೇ ರಾಯರೇ ಒಳ್ಳೇದ್ ಮಾಡಿ ರಾಯರೇ, ಯಾಕೆ ರಾಯರೇ ನನ್ನ ಮೇಲೆ ಕರುಣೆ ಬರ್ತಾ ಇಲ್ವಾ, ಈ ಬಡ ಜೀವ ನಿಮಗೂ ಕೂಡ ಬೇಡವಾಯ್ತಾ. ಎಷ್ಟೋ ಜನಗಳ ಪರಿಸ್ಥಿತಿ ಇದು. ಆದ್ರೆ ಒಂದ್ ಹೇಳ್ತೀನಿ, ನೀವು ಒಂದು ಒಳ್ಳೇದನ್ನೇ ಕೇಳಿದ್ದೀರಾ ಅಂತ ಅಂದ್ರೆ ರಾಯರ್ ಖಂಡಿತ ಕೈ ಬಿಡೋದಿಲ್ಲ. ರಾಯರ್ ನಿಮ್ಮನ್ನ ಕೈ ಹಿಡಿಬೇಕಂದ ತಕ್ಷಣ ನೀವು ಅದ್ದೂರಿಯಾಗಿ ಅಲಂಕಾರನೇ ಮಾಡ್ಬೇಕಾಗಿಲ್ಲ, ಮನಸ್ಸಲ್ಲಿ ಅದ್ದೂರಿಯಾಗಿ ರಾಯರ್ನ ಪೂಜಿಸಿ. ನಿಮ್ಗೆ ಆ ಶಕ್ತಿ ರಾಯರ್ ಕೊಟ್ಮೇಲೆ ನೀವು ಅಲಂಕಾರ ಸೇವೆನ ಮಾಡಿ ಪೂಜಿಸಿ. ಆದ್ರೆ ನಿಮ್ಗೆ ಆ ಶಕ್ತಿ ಇವಾಗ ಇಲ್ಲ ಅಂತ ಅಂದ್ರೆ ಮನಸ್ಸಲ್ಲೇ ರಾಯರ್ನ ಅದ್ದೂರಿಯಾಗಿ ಪೂಜಿಸಿ. ನೀವು ಇಲ್ಲಿ ಮಾಡೋ ಕೆಲಸ ಎಲ್ಲವನ್ನೂ ಬಿಟ್ಟು ರಾಯರ್ನೇ ಪೂಜಿಸ್ತಾ ಕುತ್ಕೊಳ್ಳಿ ಅಂತ ಕೂಡ ನಾನು ಹೇಳ್ತಾ ಇಲ್ಲ, ಅಥವಾ ನೀವು ರಾಯರ್ ನೆನಪಿಲ್ದೆ ಕೂಡ ಇರಿ ಅಂತ ಕೂಡ ಹೇಳ್ತಾ ಇಲ್ಲ. ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ, ಪ್ರತಿಯೊಂದು ದಿನನೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಶ್ರೀ ಗುರು ರಾಘವೇಂದ್ರ ಅಂತ ಶುರು ಮಾಡಿ, ಮಾಡೋ ಪ್ರತಿಯೊಂದು ಒಳ್ಳೆ ಕೆಲಸದಲ್ಲೂ ಕೂಡ ರಾಯರ್ನ ನೆನೆಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನೀವು ಮಾಡೋ ಕೆಲಸದಲ್ಲಿ ಯಶಸ್ಸು ಕೊಡ್ತಾರೆ. ಇವತ್ತೇನೋ ಒಂದು ಜಾಬ್ ಕೇಳಿರ್ತೀರ ರಾಯರ ಹತ್ರ, ಸ್ವಾಮಿ ಕೊಡಿ ಅಂದಾಗ ನೀವು ಕಷ್ಟಪಟ್ಟು ಪ್ರಯತ್ನ ಪಡಿ. ನೀವು ಪ್ರಯತ್ನ ಪಡೋಕೆ ಮುಂದೆಜ್ಜೆ ಇಡಿ, ಖಂಡಿತವಾಗ್ಲೂ ಕೂಡ ನಿಮಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ರಾಯರ್ ಅದನ್ನ ಕೊಡಿಸ್ತಾರೆ ನಿಮಗೆ. ಖಂಡಿತ ಕೊಡಿಸ್ತಾರೆ ರಾಯರು. ಏನೋ ಒಂದು ಕೆಲಸನ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದರಲ್ಲೇ ಯಶಸ್ಸಾಗಬೇಕು. ಅಥವಾ ಇವಾಗ ತುಂಬಾ ಕಷ್ಟ ಇದೆ, ನಿಮಗೆ ದುಡ್ಡಿನ ಸಮಸ್ಯೆ ತುಂಬಾ ಆಗ್ತಾ ಇದೆ, ಸಾಲದ ಬಾಧೆ ತುಂಬಾ ಕಾಡ್ತಾ ಇದೆ, ನೀವು ಪ್ರಯತ್ನ ಪಡಿ. ನೀವು ಅಂದ್ರೆ ರಾಯರ್ನ ಪೂಜಿಸ್ತಾ ಇದ್ದೀರಾ, ರಾಯರ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಲ್ವಾ, ಇದರಿಂದ ಈಚೆಗೆ ತಗೊಂಬ ನನ್ನಪ್ಪ ಅಂತ
ಏನು ಬಿಸ್ನೆಸ್ ಮಾಡ್ತಾ ಇದ್ದೀರೋ ಅಥವಾ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರೋ ಅದರಲ್ಲೇ ನಿಮಗೆ ಊಹೆಗೂ ಮೀರಿದಂಥ ಒಂದಿಷ್ಟು ದುಡ್ಡನ್ನ ಕೊಟ್ಟು ನಿಮ್ಮನ್ನ ಆ ಸಾಲದ ಬಾಧೆಯಿಂದ ಈಚೆ ರಾಯರು ಯಾವುದೋ ಒಂದು ರೂಪದಲ್ಲಿ ತಗೊಂಬರ್ತಾರೆ. ಆದರೆ ನಾವು ಏನೂ ಸಹ ಪ್ರಯತ್ನನೇ ಮಾಡಿಲ್ಲ ಅಂತ ಅಂದಾಗ ಖಂಡಿತವಾಗ್ಲೂ ಕೂಡ ತಪ್ಪಾಗುತ್ತೆ. ರಾಯರ ಮೇಲೆ ನಾವು ಯಾವತ್ತೂ ಕೂಡ ತಪ್ಪನ್ನ ಹೇಳಬಾರ್ದು. ಕೆಲವ್ರು ಹೆಂಗಾಗತ್ತಂತ ಅಂದರೆ ಪ್ರಯತ್ನ ಮಾಡೋದಿಲ್ಲ, ನಮಗೆಲ್ಲವನ್ನೂ ಕೂಡ ರಾಯರು ಕೊಡಲಿ ಅಂದಾಗ ಖಂಡಿತವಾಗ್ಲೂ ಕೂಡ ಆಗೋದಿಲ್ಲ. ಪ್ರಯತ್ನ ನಮ್ಮದು, ಫಲ ದೇವ್ರದ್ದು. ಇಲ್ಲಿ ದೇವರ ಅನುಗ್ರಹ ತುಂಬ ಬೇಗ ಆಗತ್ತಂತೆ, ಆದರೆ ಗುರುಗಳ ಅನುಗ್ರಹ ಆಗ್ಬೇಕಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತಂತೆ. ದೇವರ ಅನುಗ್ರಹ ಬೇಕಿದ್ರೆ ತುಂಬ ಬೇಗ ಆಗತ್ತೆ, ಆದರೆ ಗುರುಗಳ ಅನುಗ್ರಹ ಆಗ್ಬೇಕಂದ್ರೆ ಸ್ವಲ್ಪ ತಡವಾಗತ್ತೆ ನಮಗೆ. ಯಾಕಂದ್ರೆ ಗುರುಗಳನ್ನ ನಾವು ನಂಬಿರ್ತೀವಿ, ನಮ್ಮ ಮೇಲೆ ಗುರು ರಾಯರಿಗೆ ನಂಬಿಕೆ ಬರಬೇಕು, ನಮ್ಮ ಮೇಲೆ ಭರವಸೆ ಬರಬೇಕು. ನಾವೆಷ್ಟು ರಾಯರನ್ನ ನಂಬಿದೀವಲ್ಲ ಅಷ್ಟೇ ಪ್ರೀತಿ ರಾಯರು ನಮಗೆ ತೋರಿಸ್ಬೇಕಂತ ಅಂದ್ರೆ ರಾಯರಿದ್ದಾರೆ ಅನ್ನುವಂಥ ನಂಬಿಕೆ ಇರಬೇಕು. ಬೇರೆ ಯಾರೋ ದೇವರೇ